ಇದ್ರ ಬಗ್ಗೆ ಮಾತನಾಡೋದಕ್ಕೆ ಮಂಡ್ಯ ಬಿಜೆಪಿಯ ನಾಯಕರು, ಹಿರಿಯ ನಾಯಕರು, ಮುಖಂಡರು ಆದಂತಹ ಸಚ್ಚಿದಾನಂದ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಯಾಕೆ ನಿಮ್ಮ ಪದೇ ಪದೇ ನಿಮ್ಮ ಮಂಡ್ಯ ಜಿಲ್ಲೆ ಗಣೇಶ ವಿಸರ್ಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಗಳಿಗೆ ಸಂಬಂಧಪಟ್ಟಂತೆ ಸುದ್ದಿ ಆಗ್ತಾ ಇದೆ ಅಂತ ಯಾಕೆ ಅಲರ್ಟ್ ಆಗ್ತಾ ಇಲ್ಲ ಪೊಲೀಸ್ ಇಲಾಖೆ ಆ ಭಾಗದಲ್ಲಿ ಅನ್ನೋದು ಪ್ರಶ್ನೆ ಆಗುತ್ತೆ ಸರ್. ಈ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರಿಗೆ ಪರವಾನಗಿ ಕೊಟ್ಟಂಗಿದೆ, ನೀವು ಗಲಾಟೆ ಹಿಂಸಾತ್ಮಕ ಕೃತ್ಯಗಳನ್ನ ಮಾಡ್ಲಿಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋ ರೀತಿನಲ್ಲಿ. ಯಾಕೆಂದ್ರೆ ಈ ತರ ರಾತ್ರಿ ಗಲಾಟೆ ಆಗಿದೆ, ಅಲ್ಲಿ ಪೊಲೀಸರು ಯಾವ ಮಟ್ಟಕ್ಕೆ ಅಂತಂದ್ರೆ ಅಲ್ಲಿ ಡಿಜೆ ಸೌಂಡ್ ಹಾಕ್ಬಾರ್ದು, ಅದು ಇದು ಎಲ್ಲವನ್ನೂ ಹಿಂದೂ ಕಾರ್ಯಕರ್ತರು ಒಪ್ಕೊಂಡು ಗಣೇಶ ವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ಎಲ್ಲಾ ಲೈಟ್ ಎಲ್ಲ ಆಫ್ ಮಾಡ್ಕೊಂಡು ಕಲ್ತೂರಾಟ ಮಾಡಿ ಒಂದು ಈ ಹಿಂದೂ ಗೌರವಕ್ಕೆ ಭಾವನೆಗಳಿಗೆ ಧಕ್ಕೆ ತರೋ ರೀತಿನಲ್ಲಿ ಏನೋ ಒಂದು ವರ್ಗ ಒಂದು ಜನಾಂಗ ನಡ್ಕತಾ ಇದೆ. ಅದಕ್ಕೆ ಕುಮ್ಮಕ್ಕು ಕೊಡೋ ರೀತಿನಲ್ಲಿ ಪೊಲೀಸ್ ಇಲಾಖೆ ಮತ್ತು ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಸಪೋರ್ಟ್ ಮಾಡ್ತಿದೆ ಮೇಡಮ್. ಸರ್ ನನಗೊಂದು ಕುತೂಹಲ ಸರ್, ನೀವು ಬಹಳ ಹತ್ತಿರದಿಂದ ಮಂಡ್ಯ ಜನತೆಯನ್ನ ನೋಡಿರ್ತೀರಿ, ಯಾಕೆ ಗಣೇಶ ಹಬ್ಬದ ಸಂದರ್ಭದಲ್ಲಿ ಈ ರೀತಿ ಬೆಳವಣಿಗೆಗಳಾಗುತ್ತೆ? ಅಲ್ಲಿನ ಜನ ಸಾಮಾನ್ಯವಾಗಿ ಮಾತಾಡೋದು ಕೇಳಿಸ್ಕೊಂಡಿದ್ದೀನಿ ಸರ್, ನಮ್ಮಲ್ಲಿ ಒಗ್ಗಟ್ಟಿದೆ, ಯಾವುದೇ ರೀತಿಯ ಕೋಮು ಸಂಘರ್ಷಗಳಿಲ್ಲ, ನಾವು ಆರಾಮಾಗಿರ್ತೀವಿ ಬೇರೆ ದಿನಗಳಲ್ಲಿ. ಹೌದು, ಈಗ ಆಗುತ್ತೆ ಅಂತ ಹೋಮ್ ಗಾರ್ಡ್ ಗಳಿಗೆಲ್ಲ ಹೊಡೆದಿದೆ, ಅದನ್ನ ಪೊಲೀಸ್ ಇಲಾಖೆ ಮುಚ್ಚಿಡ್ತಾ ಇದ್ದಾರೆ. ಪೊಲೀಸ್ ಅಧಿಕಾರಿಗಳ ಮೇಲೆಲ್ಲ ಕಲ್ತೂರಾಟ ಆಗಿದೆ, ಗಲಾಟೆ ಆಗಿದೆ. ಎಲ್ಲವನ್ನು ಮರೆಮಾಚಿ ಈ ಒಂದು ಜಿಲ್ಲಾಡಳಿತ ನಡ್ಕೊಳ್ತಾ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಆ ಒಂದು ಕೋಮನ್ನ ಓಲೈಕೆ ಮಾಡ್ಕೊಳ್ಳುವಂತ ರೀತಿನಲ್ಲಿ ಈ ಸರ್ಕಾರ ನಡ್ಕೊಳ್ತಾ ಇದೆ. ಇದೆಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ನಿಜಕ್ಕೂ ಕೂಡ ನಾವು ಹಿಂದೂಸ್ತಾನದಲ್ಲಿ ಇದೀವ ಅನ್ನುವಂತ ಭಾವನೆ ನಮ್ಗೆಲ್ಲ ಬರೋದ್ರಲ್ಲಿ ಸಾಮಾನ್ಯ ಜನಕ್ಕೆ ಅಲ್ಲಿ ಹೆಣ್ಮಕ್ಳೆಲ್ಲ ಮಾತಾಡ್ತಾ ಇದ್ರೆ ಕರಳು ಕಿತ್ಕ ಬರುತ್ತೆ. ಯಾರೋ ತೀರೋದ್ರೆ ತಮಟೆ ಹೊಡ್ಕೊಂಡು ತಗೊಂಡ್ ಹೋಗಂಗಿಲ್ಲ ನಾವು ಸ್ಮಶಾನಕ್ಕೆ ಅಂತೆಲ್ಲ ನೀವೇ ಮಾಧ್ಯಮದಲ್ಲೆಲ್ಲ ಬಿತ್ತರಿಸ್ತಾ ಇದ್ದೀರಿ. ಅದೊಂಥರ ನಿಜಕ್ಕೂ ಶೋಚನೀಯ. ಈ ಕೂಡಲೇ ಯಾರ್ಯಾರು ತಪ್ಪಿತಸ್ಥರಿದ್ರೆ ಅವ್ರ ಮೇಲೆಲ್ಲ ಕ್ರಮ ಆಗ್ಬೇಕು ಅಂತ ನಾನು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಆಗ್ರಹವನ್ನು ಮಾಡ್ತೇನೆ. ಓಕೆ ಸಚ್ಚಿದಾನಂದ ಸರ್, ಈಗ ನನ್ನ ಪ್ರಶ್ನೆ ಇರೋದು ಪ್ರಮುಖವಾಗಿ ಮದ್ದೂರು ಆ ಭಾಗದಲ್ಲಿ ಜನ ಹೆಂಗೆ ಸರ್? ಯಾವಾಗ್ಲೂ ಕೂಡ ಈ ರೀತಿ ಗಲಾಟೆ ಗಲಭೆಗಳು ಆಗ್ತಾ ಇರತ್ತಾ ಯಾವ್ದಾವ್ದೋ ವಿಚಾರಗಳಿಗೆ, ಅಥವಾ ಈ ಹಿಂದೂ ಧಾರ್ಮಿಕ ಆಚರಣೆಗಳಾದಾಗ ಮಾತ್ರ ಇನ್ಯಾರೋ ಬಂದು ಕಲ್ತೂರಾಟ ಮಾಡ್ತಾರೆ, ಈ ರೀತಿ ಗಲಭೆ ಎಬ್ಬಿಸ್ತಾರ? ಮಂಡ್ಯ ಜಿಲ್ಲೆಯ ಜನ ಶಾಂತಿ ಪ್ರಿಯರು, ಮತ್ತೆ ಎಲ್ಲಾರನ್ನು ಸೋದರತ್ವ ಮನೋಭಾವದಿಂದ ಜೊತೆ ತೆಗೆದುಕೊಂಡು ಹೋಗುವಂತ ಕೆಲಸ ಆಗತ್ತೆ. ಈ ಒಂಥರ ಈ ಮುಸಲ್ಮಾನ್ ಕಿಡಿಗೇಡಿಗಳಿಗೆ ಈ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮೈ ಮೇಲೆ ದೇವ ಬಂದೋ ರೀತಿ ವರ್ತನೆ ಮಾಡಿ ಈ ತರ ಗಲಾಟೆಗಳನ್ನ ಮಾಡೋದು ಅವ್ರದ್ದು ಚಾಳಿಯಾಗಿ ಹೋಗಿದೆ. ರಾಜ್ಯದುದ್ದಗಲಕ್ಕೂ ನೀವು ನೋಡಿದ್ರೆ ಗೊತ್ತಾಗುತ್ತೆ ಏನೇನೆಲ್ಲ ಆಗ್ತಾ ಇದೆ. ಓಕೆ 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 ಥ್ಯಾಂಕ್ ಯು ಸರ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡೋದಕ್ಕಾಗಿ.